ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಬಾಯಲ್ಲಿ ತಿಂದೋರೆ ಉಳಿಯೋಲ್ಲ, ಇನ್ನು ಮೂಗಲ್ಲಿ ಎಲ್ಲ ಕಡೆ ಬೇರೆ ಕಡೆಯಿಂದ ತಿಂದರೆ ಅದು ಉಳಿಯುತ್ತಾ? ಖಂಡಿತ ಇಲ್ಲ. ಇಲ್ಲ ಆಗಿರೋದು ಕೂಡ ಅದೇ. ಆಕೆಗೆ ಕೇವಲ 15,000 ರೂಪಾಯಿ ಸಂಬಳ. ಅದ್ರ ಜೊತೆಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳು ಅಲ್ಲಿಗೆ ಇಲ್ಲಿಗೆ ಹೋದರೂ ಕೂಡ ಒಂದು 6,000-7,000 ರೂಪಾಯಿ ಸಂಪಾದನೆ ಆಗುತ್ತೆ. ಅಷ್ಟಾದರೂ ಕೂಡ ಆಕೆಯ ಜೀವನ ಸಾಗ್ತಾ ಇದ್ದಿದ್ದು ಮಾತ್ರ ತುಂಬ ರಾಯಲ್ ಆಗಿ, ಫುಲ್ ರಿಚ್ ಆಗಿ. ಆಕೆಯ ಜೀವನ ಶೈಲಿಗೂ ಆಕೆಯ ಸಂಬಳಕ್ಕೂ ಆಕೆಯ ಸಂಪಾದನೆಗೂ ಸಂಬಂಧವೇ ಇರಲಿಲ್ಲ. ಆಕೆಯು ಒಮ್ಮೆ ಹಾಕಿದಂಥ ಬಟ್ಟೆಯನ್ನು ಮತ್ತೊಮ್ಮೆ ಹಾಕ್ತಾ ಇರಲಿಲ್ಲ. ಒಮ್ಮೆ ಮಾಡಿದಂಥ ಸ್ಟೈಲನ್ನು ಮತ್ತೊಮ್ಮೆ ಮಾಡ್ತಾ ಇರಲಿಲ್ಲ. ಒಮ್ಮೆ ಬಳಸಿದಂಥ ಆಭರಣವನ್ನು ಮತ್ತೊಮ್ಮೆ ಬಳಸ್ತಾ ಇರಲಿಲ್ಲ. ದಿನ ದಿನಕ್ಕೂ ಕೂಡ ಹೊಸ ಹೊಸ ರೀತಿಯಾದಂಥ ಟ್ರೆಂಡ್, ಹೊಸ ರೀತಿಯಾದಂಥ ಬಟ್ಟೆ, ಹೊಸ ಮೊಬೈಲು. ಅಬ್ಬಾ, ಆಕೆಯ ಜೀವನ ಶೈಲಿಯನ್ನು ಕಂಡವರು ಸಹಜವಾಗಿ ಶಾಕ್ ಆಗಿದ್ದರು. ಬದುಕಿದ್ರೆ ಈಕೆ ಥರ ಬದುಕಬೇಕಪ್ಪ, ಜೀವನ ಬದಲಾದರೆ ಈಕೆ ಥರ ಜೀವನ ಬದಲಾಗಬೇಕಪ್ಪ ಅಂಥೇಳಿ ಅವತ್ತು ಮಾತನಾಡ್ತಾ ಇದ್ರು. ಆದರೆ ಇವತ್ತಿಗೆ ಆಕೆಯ ನಿಜ ಬಣ್ಣ ಬಯಲಾಗಿದೆ. ಆಕೆ ಇಷ್ಟೆಲ್ಲ ಸಂಪಾದನೆಯನ್ನು ಮಾಡಿದ್ದು ಯಾವ ಮೂಲದಿಂದ, ಯಾವ ರೀತಿಯಿಂದ ಅನ್ನೋದು ಗೊತ್ತಾಗ್ತಿದೆ. ಈಗಾಗಲೇ ಆಕೆಯನ್ನು ಹುಡುಕಾಟ ನಡೆಸ್ತಿರುವಂತಹ ಪೊಲೀಸರು ಆಕೆ ಸಿಕ್ಕರೆ ಇನ್ನಷ್ಟು ಭಯಾನಕ ಮತ್ತು ಸಾಕಷ್ಟು ಸ್ಫೋಟಕ ಅಂಶಗಳನ್ನು ಬಾಯಿ ಬಿಡಿಸಲಿದ್ದಾರೆ ಅನ್ನೋದು ಮಾತ್ರ 100% ಸತ್ಯ. ಅಸಲಿಗೆ ಈಗ ಆಕೆ ಬೇಕಾಗಿರೋದು 15 ಲಕ್ಷ ರೂಪಾಯಿ ವಸೂಲಿಯೇ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಂತಹ ಒಂದು ಕೇಸ್ನ ಸಂಬಂಧ. ಈಗಾಗಲೇ 2 ಕೇಸ್ ದಾಖಲಾಗಿದೆ. ಆಕೆ ಬೇರೆ ಯಾರೂ ಅಲ್ಲ, ಅದೇ ಇಡೀ ರಾಜ್ಯವೇ ಖುಷಿಪಡುವಂಥ ಸುದ್ದಿಯನ್ನು ಓದಿದ್ದಂತಹ ದಿವ್ಯಾಳ ಈ ಸ್ಫೋಟಕ ಸುದ್ದಿ, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ, ಇಡೀ ರಾಜ್ಯವೇ ಶಾಕ್ ಆಗುವಂಥ ಸುದ್ದಿ ಇದು. ಹೌದು, ಸುಲಿಗೆ ಯತ್ನ ವಿವಾದದಲ್ಲಿ ಸಿಲುಕಿರುವಂತಹ ರಾಜ್ ನ್ಯೂಸ್ನ ಕಾರ್ಯನಿರ್ವಾಹಕ ಮತ್ತು ಆತನ ಸಹಚರರು ಒಂದಷ್ಟು ಜನ ಇದ್ದಾರೆ ನೋಡಿ. ಅವರೆಲ್ಲರೂ ಕೂಡ ಈಗ ಪೊಲೀಸರು ಒಬ್ಬರಾದ್ಮೇಲೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ದಿವ್ಯಾ ಮತ್ತೆ ಉಳಿದಂಥ ಇಬ್ಬರು ಈಗ ಎಸ್ಕೇಪ್ ಆಗಿದ್ದಾರೆ. ಅಸಲಿಗೆ ಈ ಪ್ರಕರಣ ಇದೆ ನೋಡಿ, ಇದು ಅತ್ಯಂತ ರೋಚಕವಾದಂಥ ಪ್ರಕರಣ. ಇದರ ಬಗ್ಗೆ ನೀವು ಪಿನ್ ಟು ಪಿನ್ ಮಾಹಿತಿಯನ್ನು ಸ್ಟಾರ್ಟಿಂದ ಎಂಡ್ವರೆಗೂ ಕೂಡ ನೀವು ನೋಡಲೇಬೇಕು. ಆಗಲೇ ನಿಮಗೊಂದು ಪಕ್ಕಾ ಕ್ಲಾರಿಟಿ ಸಿಗುವಂಥದ್ದು. ಯಾಕಂತ ಹೇಳಿದ್ರೆ ಈಕೆ ಎಂತಹ ಬೆಚ್ಚಿ ಬೀಳಿಸುವಂಥ ಕೆಲಸವನ್ನು ಮಾಡಿದ್ಲು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿ ಈಕೆ. ಒಂದು ಟೈಮಲ್ಲಿ ಈಕೆ ಬಳಿ ಏನೂ ಇರಲಿಲ್ಲ. ಇವತ್ತಿಗೂ ಕೂಡ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು, ಜೊತೆಗೆ ಸಹೋದರ ಇದ್ದಾನೆ. ಇಷ್ಟು ಜನ ಇದ್ದರೂ ಕೂಡ ಈ ತಾಯಿ ಮನೆ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ಸಾಕಿದ್ಲು. ಮಕ್ಕಳನ್ನು ಸಾಕಿದರೆ ಈ ಮಕ್ಕಳು ಮಾಡಿದ್ದು ಎಂತಹ ಮನೆಹಾಳು ಕೆಲಸ ಅನ್ನೋದನ್ನು ಬಹುಶಃ ಈ ಸ್ಟೋರಿಯನ್ನು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದು ಐಷಾರಾಮಿ ಜೀವನ ಅಥವಾ ಶೋಕಿ ಜೀವನದ ಹಿಂದೆ ಬಿದ್ದರೆ ಏನಾಗುತ್ತೆ ಬದುಕು ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಸಾಕ್ಷಿ. ಹಾಗಾದರೆ ಏನಾಯಿತು, ಏನಿದರ ಹಿನ್ನೆಲೆ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಕೆ ಒಂದು ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹುಡುಗಿ. ಕಳೆದ 6 ತಿಂಗಳ ಹಿಂದೆ ಆಕೆ ಕೆಲಸವನ್ನು ಕೂಡ ಬಿಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ. ಅದೇ ಚಾನಲ್ನಿಂದ ಆಕೆಗೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಬರುತ್ತೆ. ಆರಂಭದಲ್ಲಿ ಆಕೆ ಬೇರೆ ಬೇರೆ ಖಾಸಗಿ ಚಾನಲ್ನಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಮೊದಲಿಗೆ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾಳೆ. ಅದಾದ ಬಳಿಕ ಅಲ್ಲಿಂದ ಇನ್ನೊಂದು ಚಾನಲ್ಗೆ ಡಿಜಿಟಲ್ ಮೀಡಿಯಾ ಹೆಡ್ ಆಗಿ ಬರ್ತಾಳೆ. ಅಲ್ಲೂ ಕೂಡ ಆರಂಭದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಬ್ಯೂರೋನ ವರ್ಕರ್ ಆಗಿ ಅಥವಾ ರಿಪೋರ್ಟರ್ ಆಗಿ ಬರ್ತಾಳೆ ಆ ಚಾನಲ್ಗೆ. ಅಲ್ಲಿಂದ ಬಂದ ಮೇಲೆ ಆಕೆಗೂ ಮತ್ತು ಆಕೆಯ ಈ ಬಾಸ್ಗೂ ಆತ್ಮೀಯವಾದಂಥ ಒಡನಾಟ ಯಾವಾಗ ಶುರು ಆಗುತ್ತೋ ಅದಾದ ಬಳಿಕ ಆಕೆಗೆ ಸಡನ್ ಆಗಿ ಪ್ರಮೋಷನ್ ಸಿಗ್ತದೆ. ಆಕೆಗೆ ಸಿಗುವಂಥ ಪ್ರಮೋಷನ್ನ ಪರಿಣಾಮ ಆಕೆ ಡಿಜಿಟಲ್ ಹೆಡ್ ಆಗಿ ಬದಲಾಗ್ತಾಳೆ. ಡಿಜಿಟಲ್ ಹೆಡ್ ಆಗಿ ಬದಲಾದ ಬಳಿಕ ನ್ಯೂಸ್ ಓದೋಕ್ಕೆ ಬರದೇ ಇದ್ದರೂ ಕೂಡ, ಕನ್ನಡದಲ್ಲಿ ಸ್ಪಷ್ಟತೆ ಇರದೇ ಇದ್ದರೂ ಕೂಡ ಆಕೆಗೆ ನ್ಯೂಸನ್ನು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆಕೆಗೆ ನ್ಯೂಸನ್ನು ಓದೋದಕ್ಕೆ ಅವಕಾಶ ಮಾಡಿಕೊಟ್ಟ ಬಳಿಕ ಆಕೆ ಒಂದು ರಾಜ್ಯವೇ ಖುಷಿಪಡುವಂಥ ಸುದ್ದಿ ಅನ್ನೋದನ್ನು ಓದೋಕ್ಕೆ ಶುರು ಮಾಡ್ತಾಳೆ. ಅದು ಅಮೂಲ್ಯಗೆ ಸಂಬಂಧಪಟ್ಟಂಥ ಸುದ್ದಿ. ಅಲ್ಲಿಂದ ರಾತ್ರೋರಾತ್ರಿ ಪಾಪ್ಯುಲರ್ ಆಗುವಂತಹ ಈಕೆ ನಂತರ ತಿರುಗಿ ನೋಡಿದ್ದೇ ಇಲ್ಲ. ಆಕೆ ಈ ದಿವ್ಯಾ ವಸಂತ. ಹೌದು, ರಾಜ್ಯವೇ ಖುಷಿಪಡುವಂಥ ಸುದ್ದಿ ಅಂತ ಹೇಳ್ಬಿಟ್ಟು ಅವತ್ತು ಓದಿದಂತಹ ದಿವ್ಯಾ ವಸಂತಳ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಸುದ್ದಿಯನ್ನು ಇವತ್ತು ನಾವು ಓದಬೇಕಾಗಿದೆ, ನಾವು ಈ ಜಗತ್ತಿಗೆ ತೆರೆದಿಡಬೇಕಾಗಿದೆ. ಅಸಲಿಗೆ ಇದರ ಹಿಂದೆ ಸಾಕಷ್ಟು ರೋಚಕ ಇನ್ಫಾರ್ಮೇಷನ್ಸ್ಗಳಿದ್ದಾವೆ, ಭಾರಿ ರಹಸ್ಯಗಳು ಇದ್ದಾವೆ. ದಿವ್ಯಾ ಯಾರು, ದಿವ್ಯಾಳ ಹಿನ್ನೆಲೆ ಏನು, ದಿವ್ಯಾ ಇಂಥದ್ದೊಂದು ಕೆಲಸವನ್ನು ಮಾಡಿದ್ಯಾಕೆ, ಹೀಗೆ ಸಾಕಷ್ಟು ಅಂಶಗಳಿದ್ದಾವೆ. ಈಗ 1 by 1 ನೋಡ್ತಾ ಹೋಗೋದಾದರೆ, ದಿವ್ಯಾ ಸಹಜವಾಗಿ ಮಿಡ್ಲ್ ಕ್ಲಾಸ್ ಲೆವೆಲ್ನಲ್ಲಿ ಹುಟ್ಟಿದಂಥ ಹುಡುಗಿ. ಆಕೆ ವೃತ್ತಿ ಬದುಕನ್ನು ಆರಂಭ ಮಾಡಿದ್ದು, ವೃತ್ತಿ ಬದುಕಿನ ನಂತರ ಆಕೆ ಹಂತವಾಗಿ ಬೆಳೆದು ಬಂದಿದ್ದು, ಅವೆಲ್ಲದೂ ಕೂಡ ಬೇರೆ ರೀತಿಯಲ್ಲೇ ಕಾಣ್ತಾ ಇದೆ.
ಆಕೆ ಆರಂಭದಲ್ಲಿ ಈ ರೀತಿ ಇರಲಿಲ್ಲ. ಚಿಕ್ಕ ಪುಟ್ಟ ಕೆಲಸವಾದರೂ ಸರಿ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸಾರೆ ಇಚ್ಛೆಯನ್ನು ಇಟ್ಕೊಂಡಿದ್ದಂಥ ಹುಡುಗಿ. ಆದರೆ ಆಕೆಗೆ ಬದುಕಿನ ಇನ್ನೊಂದು ಮಜಲು ಅರ್ಥವಾಗ್ತಾ ಹೋಯಿತು. ಈ ಮೀಡಿಯಾ ಮತ್ತು ಬಣ್ಣದ ಲೋಕದಲ್ಲಿ ಹೇಗೆ ಬದುಕಬಹುದು ಅನ್ನೋದು ಕೂಡ ಆಕೆಗೆ ಅರ್ಥ ಆಯಿತು. ನಂತರ ಆ ಶೈಲಿಯಲ್ಲಿ ಬದುಕೋಕೆ ಶುರು ಮಾಡಿದ್ಲು. ಯಾಕಂತೇಳಿದ್ರೆ ಇಲ್ಲಿ ಈ ನಿಯತ್ತಾಗಿ ಬದುಕಿದ್ರೆ ಇದೆಯಲ್ಲ, ಹಣ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ, ಮೇಲೆ ಹೋಗೋಕ್ಕೂ ಕೂಡ ಸಾಧ್ಯವಿಲ್ಲ, ಅದೇ ಹಂತದಲ್ಲಿ ಇರಬೇಕಾಗ್ತದೆ. ಬಟ್ಟು ಆ ಹಾದಿಯನ್ನು ತುಳಿದ್ರೆ, ಯಾವುದೋ ತುಳಿಬಾರ್ದ ಹಾದಿಯನ್ನು ತುಳಿದ್ರೆ ಏನು ಮಾಡಬಹುದು ಅನ್ನೋದು ಈಕೆಗೆ ಬಹುಶಃ ಅರ್ಥ ಆಗುತ್ತೆ. ಸೊ ದಟ್ ಈಕೆ ಏನು ಮಾಡ್ತಾಳೆ, ಆ ದಾರಿಯನ್ನು ಹಿಡಿತಾಳೆ. ಆ ದಾರಿಯನ್ನು ಹಿಡಿದ ಬಳಿಕ ಈಕೆಗೆ ಹಂತವಾಗಿ ಒಂದೇ ಸ್ಟೆಪ್ಪನ್ನು ಹತ್ತುತ್ತಾ ಹೋಗಿ ಕೊನೆಗೆ ತಾನು ಎಲ್ಲಿಗೆ ಹೋಗಿ ತಲುಪಬೇಕಿತ್ತೋ ಅಲ್ಲಿಗೆ ಹೋಗಿ ತಲುಪ್ತಾಳೆ. ಇನ್ಫ್ಯಾಕ್ಟ್ ಅದಾದ ಬಳಿಕ ಆಕೆಗೆ ಈ ರಿಯಾಲಿಟಿ ಶೋಗಳಲ್ಲಿ ಯಾವಾಗ ಅವಕಾಶ ಸಿಗುತ್ತೋ, ಆಮೇಲೆ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಯಾವಾಗ ಕರೆದು ಅವಕಾಶವನ್ನು ಕೊಡ್ತಾರೋ, ಅದಾದ ಬಳಿಕ ಈಕೆಯ ಬದುಕು ಕಂಪ್ಲೀಟಾಗಿ ಬದಲಾಗಿ ಹೋಗ್ತದೆ. ಈಕೆಯನ್ನು ಬೇರೆ ಲೆವೆಲ್ನಲ್ಲೇ ಎಲ್ಲರೂ ಕೂಡ ನೋಡೋದಕ್ಕೆ ಶುರು ಮಾಡ್ತಾರೆ. ಇದ್ರ ಜೊತೆಗೆ ತನ್ನದೇ ಆದಂಥ ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದ್ಕೊಂಡು ಅದರಲ್ಲೂ ಕೂಡ ಲಾಗ್ಸ್ಗಳನ್ನು ಮಾಡಿಕೊಂಡು, ಜೊತೆಗೆ ಗಿಲಿ ಎನ್ನುವಂಥ ಹಾಸ್ಯ ಕಾರ್ಯಕ್ರಮದಲ್ಲೂ ಕೂಡ ಸ್ಪರ್ಧಿಸಿ ಫಿನಾಲೆ ಹಂತವನ್ನು ಮುಟ್ಟಿಲ್ಲ. ಆದರೂ ಕೂಡ ದಿವ್ಯ ಅಪಾರವಾದಂತಹ ಅಭಿಮಾನಿಗಳನ್ನು ಸಂಪಾದನೆ ಮಾಡ್ತಾರೆ. ಫೇಮು ನೇಮು ಎಲ್ಲದೂ ಕೂಡ ದಿವ್ಯಗೆ ಬಹುಬೇಗ ಬಂದುಬಿಡುತ್ತೆ, ಬೇಡ ಅಂದ್ರೂ ಕೂಡ ಬಂದುಬಿಡುತ್ತೆ. ಇದಾದ ಬಳಿಕ ಈಕೆಯ ಜೀವನ ಶೈಲಿಯು ಕೂಡ ಬದಲಾಗ್ತದೆ. ಕಾರ್ ತಗೋತಾಳೆ, ಕಾರಿಗೆ ಪೆಟ್ರೋಲ್ ಹಾಕಬೇಕಲ್ವ, ಸುತ್ತಬೇಕಲ್ವ, ಡೈಲಿ ಖರ್ಚನ್ನು ನಿಭಾಯಿಸಬೇಕಲ್ವ. ಈಕೆಯ ಬಟ್ಟೆ ಬರಿ ಮನೆ ಎಲ್ಲವೂ ಕೂಡ, ಯಾಕಂತೇಳಿದ್ರೆ ಆರಂಭದಲ್ಲಿ ಪುಟ್ಟ ಮನೆಯಲ್ಲಿದ್ದರು, ಬಾಡಿಗೆ ಮನೆಯಲ್ಲಿ. ಅದಾದ ಬಳಿಕ ದೊಡ್ಡ ಮನೆಗೆ ಬಂದರು, ಅಲ್ಲಿನ ಬಾಡಿಗೆ ಹೆಚ್ಚಾಯಿತು. ತಮ್ಮ ಇವಳ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದ್ದ, ಪೆಟ್ರೋಲ್ ಹಾಕೋಕ್ಕೂ ಕೂಡ ಕಾಸಿರಲಿಲ್ಲ. ಆ ಹಂತದಲ್ಲಿ ಈಕೆಗೆ ಕೆಲವೊಂದು ಸಲ ಎಷ್ಟು ಟೈಟ್ ಆಗ್ತಿತ್ತು ಅಂತ ಹೇಳಿದ್ರೆ ಯಾರ ಬಳಿಯೂ ಕೂಡ ಹಣ ಹುಡ್ತಾ ಇರಲಿಲ್ಲ. ಆಗೇನು ಮಾಡೋದು ಅನ್ನುವಂತಹ ಐಡಿಯಾವನ್ನು ಮಾಡಿದಾಗ ಈಕೆಗೆ ಸಿಕ್ಕಿದ್ದೇ ಈಗ ಅರೆಸ್ಟ್ ಆದಂತಹ ಖತರ್ನಾಕ್ ಕಿಲಾಡಿಗಳು. ಹೌದು, ಈಗ ಪ್ರಕರಣದ ಹಿನ್ನೆಲೆಯನ್ನು ನಿಮಗೆ ಹೇಳಿದರೆ ಬಹುಶಃ ಇದೇನು ಎಂತ ಅಂತೇಳಿ ನಿಮಗೆ ಅರ್ಥ ಆಗ್ಬೋದು. ಮಸಾಜ್ ಪಾರ್ಲರ್ನಲ್ಲಿ ಸ್ಟಿಂಗ್ ಆಪರೇಷನ್ ಮಾಡುವಂಥ ನೆಪದಲ್ಲಿ ಇವರು ಈ ವಸೂಲಿಗೆ ಇಳಿತಾರೆ. ವಸೂಲಿಗೆ ಇಳಿದಂತಹ ಸಂದರ್ಭದಲ್ಲಿ ಇವರು ಮಾಡಿದಂಥ ಕೆಲವೊಂದು ಎಡವಟ್ಟುಗಳು ಇವರ ಇನ್ನೊಂದು ಮುಖವಾಡವನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ. ಏನದು? ಬೆಂಗಳೂರಿನ ಇಂದಿರಾನಗರದಲ್ಲಿ ಟ್ರೀ ಸ್ಪಾ ಬ್ಯೂಟಿ ಆ್ಯಂಡ್ ಮಸಾಜ್ ಪಾರ್ಲರ್ ಅಂತ ಹೇಳಿಬಿಟ್ಟು ಒಂದು ಪಾರ್ಲರ್ ಇದೆ. ಇಲ್ಲಿಗೆ ಸ್ಟಿಂಗ್ ಆಪರೇಷನ್ ಹೆಸರಿನಲ್ಲಿ ಕೆಲವೊಂದು ವಿಡಿಯೋಗಳನ್ನು ಇವರು ತೋರಿಸಿ ಬೆದರಿಕೆಯನ್ನು ಮಾಡಿದ್ದಾರೆ ಅಥವಾ ಹಾಕಿದ್ದಾರೆ ಅನ್ನೋದು ಇವರ ಮೇಲಿರುವಂಥ ಆರೋಪ. ಅದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಈ ಮಾಲೀಕ ಇದನ್ನಲ್ಲ, ಈ ಸ್ಪಾದ ಮಾಲೀಕ, ಆತ ಶಿವಶಂಕರ್ಗೆ ಸುಮಾರು ಒಂದು 15 ಲಕ್ಷದ ಬೇಡಿಕೆಯನ್ನು ಇಡ್ತಾರೆ. ಕೊನೆಗೆ 8 ಲಕ್ಷ ರೂಪಾಯಿಗೆ ಡೀಲ್ ಆಗುತ್ತೆ. ಅಷ್ಟನ್ನು ಪೇಮೆಂಟ್ ಮಾಡುವಂತೆ ತಾಕೀತನ್ನು ಮಾಡಿ ಟಾರ್ಚರನ್ನು ಕೊಡ್ತಾ ಇರ್ತಾರೆ. ಬಂಧಿತ ಆರೋಪಿಗಳಾದಂತಹ ರಾಜನಕುಂಟೆ ವೆಂಕಟೇಶು ಸ್ಪಾ ಮಾಲೀಕರಿಗೆ ವಿಡಿಯೋವನ್ನು ತೋರಿಸಿ ಹಣ ಕೊಡದೆ ಇದರಲ್ಲಿ ಈ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾನೆ. ಈ ವೆಂಕಟೇಶ್ ಯಾರು ಅಂತ ಹೇಳಿ ಕೇಳಿದ್ರೆ ರಾಜ್ ಟಿವಿಯ CEO ಅಂತೇಳಿ ಹೇಳಿಕೊಂಡಿದ್ದಾರೆ. ಈ ಸಂಬಂಧ ಶಿವಶಂಕರು ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಂಥ ಪೊಲೀಸರಿಗೆ ಆರೋಪಿಗಳ ಕೃತ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. 100ಕ್ಕೂ ಹೆಚ್ಚು ಜನರಿಗೆ ಇದೇ ರೀತಿ ಬ್ಲಾಕ್ ಮೇಲ್ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಕೂಡಲೇ ಎಚ್ಚೆತ್ತಂಥ ಪೊಲೀಸರು ಆರೋಪಿಗಳಾದಂತಹ ರಾಜನಕುಂಟೆ ವೆಂಕಟೇಶ್, ದಿವ್ಯ ವಸಂತ ಸಹೋದರ ಸಂದೇಶ್ನನ್ನು ವಶಕ್ಕೆ ಪಡಿತಾರೆ. 3 ಮೊಬೈಲನ್ನು ಕೂಡ ಜಪ್ತಿ ಮಾಡ್ತಾರೆ. ನಂತರ ಹಂತವಾಗಿ ವಿಚಾರಣೆ ಮಾಡ್ತಾ ಹೋದಾಗ ಇವರು ಯಾವ ರೀತಿಯಲ್ಲಿ ಇಲ್ಲಿ ಬ್ಲಾಕ್ ಮೇಲನ್ನು ಮಾಡಿದರು, ಅದಕ್ಕೆ ಮಾಡಿದಂಥ ಪ್ಲಾನ್ ಹೇಗಿತ್ತು ಅನ್ನೋದು ಅತ್ಯಂತ ರೋಚಕವಾದಂಥ ಇನ್ಫಾರ್ಮೇಷನ್ಸ್ಗಳು ಹೊರಗಡೆ ಬರ್ತವೆ. ವೆಂಕಟೇಶ್ ಹಾಗೂ ದಿವ್ಯ ತಂಡ ಕೆಲ ದಿನಗಳ ಹಿಂದೆ ಇಂದಿರಾನಗರದ ಈ ಟ್ರೀ ಸ್ಪಾ ಆ್ಯಂಡ್ ಬ್ಯೂಟಿ ಪಾರ್ಲರ್ಗೆ ಹೋಗಿರುತ್ತೆ. ಈಶಾನ್ಯ ರಾಜ್ಯದ ಯುವತಿಯನ್ನು ಕೆಲಸಕ್ಕೆ ಇವರೇ ಸೇರಿಸಿರ್ತಾರೆ. ಬಳಿಕ ಗ್ರಾಹಕರ ಸೋಗಿನಲ್ಲಿ ಸ್ಪಾಗೆ ದಿವ್ಯನ ಸಹೋದರ ಸಂದೇಶ್ ಹೋಗ್ತಾನೆ. ಮೊದಲೇ ಈ ಸ್ಪಾದಲ್ಲಿ ಕೆಲಸ ಮಾಡ್ತಿದ್ದಂಥ ತನ್ನ ಗ್ಯಾಂಗ್ನ ಯುವತಿಯ ಬಳಿಯೇ ಮಸಾಜನ್ನು ಗೊತ್ತುಪಡಿಸ್ಕೊಂಡಿದ್ದ. ಆಗ ಕೊಠಡಿಯಲ್ಲಿ ರಹಸ್ಯ ಕ್ಯಾಮ್ರಾವನ್ನು ಇಟ್ಟು ಸಲುಗೆಯಿಂದ ಕೆಲವೊಂದಷ್ಟು ದೃಶ್ಯಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಈ ಸಂದೇಶ. ಬಳಿಕ ಸ್ಪಾ ಮಾಲೀಕರನ್ನು ಸಂಪರ್ಕಿಸಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಂತ್ರಸ್ತರಿಂದ 80,000, 50,000 ಹಾಗೂ 1 ಲಕ್ಷ ರೂವರೆಗೆ ಆನ್ಲೈನ್ ಮೂಲಕ ಟ್ರಾನ್ಸ್ಫರನ್ನು ಮಾಡಿಕೊಂಡಿದ್ದಾರೆ ಈ ವೆಂಕಟೇಶ್. ಆನ್ಲೈನ್ ಮೂಲಕವೂ ತಮ್ಮ ಖಾತೆಗಳಿಗೆ ವೆಂಕಟೇಶ್ ಮತ್ತು ದಿವ್ಯ ಹಣವನ್ನು ವರ್ಗಾಯಿಸಿಕೊಂಡಿರೋದು ಕೂಡ ತನಿಖೆಯಲ್ಲಿ ಪತ್ತೆಯಾಗಿದೆ ಮತ್ತು ಅದಕ್ಕೆ ಸಾಕ್ಷಿಯೂ ಕೂಡ ಇದೆ. ಆರೋಪಿ ವೆಂಕಟೇಶು ಯೂಟ್ಯೂಬ್ ಚಾನಲ್ ಒಂದನ್ನು ಹೊಂದಿದ್ದು ಕೆಲ ಸಮಯದ ಹಿಂದಷ್ಟೇ ಈ ಚಾನಲ್ನಲ್ಲಿ ನಿರೂಪಕಿಯಾಗಿ ದಿವ್ಯ ಕಾಣಿಸಿಕೊಂಡಿದ್ದಂತೆ. ಸಂದರ್ಶನವೊಂದರ ವೇಳೆ ಇಬ್ಬರಿಗೂ ಕೂಡ ಪರಿಚಯ ಆಗಿತ್ತು. ಬೇಗ ಹಣ ಮಾಡುವಂಥ ಉದ್ದೇಶದಿಂದ ಆರೋಪಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಪೊಲೀಸ್ ತನಿಖೆ ವೇಳೆ ಇನ್ನೂ ಹಲವರಿಗೆ ಇದೇ ರೀತಿಯಾದಂತಹ ಲಕ್ಷ ಸುಲಿಗೆ ಮಾಡಿರುವ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ.
ಸ್ಟಿಂಗ್ ಆಪರೇಷನ್ ಹೆಸರಿನಲ್ಲಿ ಜನರಿಂದ ಸುಲಿಗೆ ಮಾಡ್ತಿದ್ರು ಅನ್ನೋದು ಈಗ ಗೊತ್ತಾಗ್ತಿರುವಂತಹ ವಿಚಾರ. ಈಗ ಉಳಿದ ಆರೋಪಿಗಳು ದಿವ್ಯಾ, ವಸಂತ, ಆಕಾಶ್, ಸಚಿನ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಇವರ ಅರೆಸ್ಟ್ ಆಯಿತು ಅಂತ ಹೇಳಿದ್ರೆ ಇನ್ನಷ್ಟು ರೋಚಕ ಇನ್ಫಾರ್ಮೇಷನ್ಸ್ಗಳು ಹೊರಗಡೆ ಬರ್ತಿದ್ದಾವೆ. ಜೊತೆಗೆ ಈಗ ಮತ್ತೊಂದು FIR ಕೂಡ ಈಗ ದಿವ್ಯಾ ವಿರುದ್ಧ ದಾಖಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಈಗಾಗಲೇ ಒಂದು FIR ದಾಖಲಾಗಿತ್ತಲ್ಲ, ಅದ್ರ ಬೆನ್ನಲ್ಲೇ ಮತ್ತೊಂದು FIR ದಾಖಲಾಗಿದೆ. ಅದೇನು ಅಂತ ಹೇಳಿದ್ರೆ ಇಂದಿರಾನಗರದ 80 ಫೀಟ್ ರಸ್ತೆಯಲ್ಲಿರುವಂತಹ ಮೈಕಲ್ ಪಾಳ್ಯದ ಸಹಾರಾ ಇಂಟರ್ನ್ಯಾಷನಲ್ ಸ್ಪಾದ ವ್ಯವಸ್ಥಾಪಕ ಮಹೇಶ್ ಶೆಟ್ಟಿಗೆ ಬೆದರಿಸಿ 1 ಲಕ್ಷ ರೂಪಾಯಿಯನ್ನು ಸುಲಿಗೆ ಮಾಡಿದ್ದು. ಈ ಬಗ್ಗೆ ವ್ಯವಸ್ಥಾಪಕರು ನೀಡಿದಂತಹ ದೂರಿನ ಮೇರೆಗೆ ರಾಜ್ ನ್ಯೂಸ್ನ CEO ವೆಂಕಟೇಶ್ ಹಾಗೂ ಇತರರ ವಿರುದ್ಧ ಇಂದಿರಾನಗರ ಠಾಣೆಯಲ್ಲೂ ಕೂಡ FIR ದಾಖಲಾಗಿದೆ. ಈಗಾಗಲೇ ಇಂದಿರಾನಗರದಲ್ಲಿ ಮತ್ತೊಂದು ಸ್ಪಾನ ವ್ಯವಸ್ಥಾಪಕನಿಗೆ ಬೆದರಿಸಿ 15 ಲಕ್ಷ ರೂಪಾಯಿ ಸುಲಿಗೆಯನ್ನು ಮಾಡಿರೋದು ದೂರೇನು ದಾಖಲಾಗಿತ್ತಲ್ವಾ, ಅಲ್ಲೇ ಈ ದೂರು ಕೂಡ ದಾಖಲಾಗಿದೆ. ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಜೂನ್ 20ರಂದು ಈ ಮೊಬೈಲ್ಗೆ ಕಾಲ್ ಮಾಡಿಬಿಟ್ಟು, ಯಾರು ಈ ಮಹೇಶ್ ಶೆಟ್ಟಿ ಅಂತ ಹೇಳಿದಾರಲ್ಲ ಸ್ಪಾದ ಓನರು, ಅವ್ರ ಮೊಬೈಲ್ಗೆ ಕಾಲ್ ಮಾಡಿಬಿಟ್ಟು TV CEO ವೆಂಕಟೇಶ್, ನಾನು ನಿಮ್ಮ ಸ್ಪಾದ ಒಂದಷ್ಟು ಉಪಯುಕ್ತವಾದಂತಹ ವಿಡಿಯೋಗಳು ನಮ್ಮ ಬಳಿ ಇದ್ದಾವೆ, ಅದಕ್ಕೆ ಆ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನು ತೋರಿಸ್ತಾರೆ. ಅನೈತಿಕ ಚಟುವಟಿಕೆಗಳು ನಡೀತಿದೆ ನಿಮ್ಮ ಸ್ಪಾದಲ್ಲಿ ಅನ್ನೋದನ್ನು ಎಲ್ಲ ತೋರಿಸ್ಬಿಟ್ಟು ಸ್ವಲ್ಪ ಎಡಿಟ್ ಎಲ್ಲ ಮಾಡಿಬಿಟ್ಟು ನೀವು 25 ಲಕ್ಷ ರೂಪಾಯಿ ಕೊಟ್ಟರೆ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ, ಇಲ್ಲದೆ ಹೋದರೆ ನನ್ನ ಚಾನಲ್ನಲ್ಲಿ ಇದನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಸಿದ್ದಂತೆ. ಈ ಬ್ಲಾಕ್ ಮೇಲ್ ಬಗ್ಗೆ ಸ್ಪಾ ಮಾಲೀಕ ಮಧುಸೂದನ್ ಅವರಿಗೆ ತಿಳಿಸ್ತಾರೆ. ಆದರೆ ನಗರದಿಂದ ಹೊರ ಇದ್ದಂಥ ಕಾರಣ ಅವರು ಈ ಪ್ರಕರಣವನ್ನು ಇತ್ಯರ್ಥ ಮಾಡ್ಕೊ ನೀನೇ ಅಂತೇಳ್ಬಿಟ್ಟು ಹೇಳ್ತಾರೆ. ಆ ಸಂದರ್ಭದಲ್ಲಿ ವೆಂಕಟೇಶ್ ಅವರನ್ನು ಸಂಪರ್ಕಿಸಿ ನೀವು ಹೇಳಿದಷ್ಟು ಹಣವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಇದಾದ ಬಳಿಕ ಪದೇ ಕಾಲ್ ಮಾಡಿ ವೆಂಕಟೇಶ್ ಒತ್ತಾಯಿಸ್ತಾನೆ ಇದ್ದಂತೆ. ಅಂತಿಮವಾಗಿ 1 ಲಕ್ಷ ರೂಪಾಯಿ ಆತನಿಗೆ ಹಂತವಾಗಿ ಪಾವತಿಸ್ತಾರೆ. ಅಲ್ಲದೆ ಪ್ರತಿ ತಿಂಗಳು 19ನೇ ತಾರೀಕು 20,000 ಹಣವನ್ನು ಕೊಡಬೇಕು ಅಂತ ಕೂಡ ತಾಕೀತು ಮಾಡಿ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ ವಸೂಲಿತರ. ಈ ಸುಲಿಗೆ ಯತ್ನ ಪ್ರಕರಣದಲ್ಲಿ ಈ ದಿವ್ಯನೂ ಕೂಡ ಪಾತ್ರವನ್ನು ವಹಿಸಿದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ನಂತರ ಸಾಕಾಗಿ ಹೋದಂತಹ ಇವರು ಕೂಡ ಹೋಗಿ ಈಗ ದೂರನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 2 ಪ್ರಕರಣ ದಾಖಲಾದಂತಾಗಿದೆ ಸದ್ಯಕ್ಕೆ. ಇನ್ನೂ ಕೂಡ 98 ಪ್ರಕರಣ, ಹೆಚ್ಚು ಕಡಿಮೆ 100 ಜನರಿಗೂ ಹೆಚ್ಚು ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆಯಲ್ಲ, ಇಂತಹ ಇನ್ನಷ್ಟು ಪ್ರಕರಣಗಳು ದಿವ್ಯಾ, ವಸಂತ ಮತ್ತು ಇನ್ನುಳಿದವರ ಮೇಲೆ ದಾಖಲಾಗುವಂಥ ಸಾಧ್ಯತೆ ಇದೆ. ಅಲ್ಲಿಗೆ ದಿವ್ಯಾ ವಸಂತಳ ಬದುಕು ಬದಲಾಗಿದ್ದು ಹೇಗೆ, ದಿವ್ಯಾ ವಸಂತಳ ರಾಯಲ್ ಲೈಫ್ನ ಸೀಕ್ರೆಟ್ ಏನು ಅನ್ನೋದು ಈಗ ಬಹುಶಃ ಒಬ್ಬೊಬ್ಬರಿಗೆ ಅರ್ಥ ಆಗ್ತಿದೆ. ಇದು ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಸುದ್ದಿ ಅಲ್ಲದೆ ಇನ್ನೇನು, ನೀವೇ ಹೇಳಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದಿವ್ಯಾ ವಸಂತಳ ಈ ಬದುಕಿನ ಬದಲಾವಣೆಯ ಬಗ್ಗೆ ಮತ್ತು ಈ ವಸೂಲಿ ದಂಧೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.